ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರ ಮತ್ತು ಶನಿವಾರದ್ದು ವ್ಲಾಗ್ ಆಗಿರುತ್ತೆ. ಅಂದರೆ ಅಕ್ಷಯ ತೃತೀಯ ಇತ್ತಲ್ಲ ಅವತ್ತಿಂದು ಮತ್ತು ನೆಕ್ಸ್ಟ್ ಡೇದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದಿದ್ದು ನೆರವೇರಿದೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಶುಕ್ರವಾರ ಬೆಳಗ್ಗೆ ಎದ್ದು ಮಾಮೂಲಿ ಸ್ನಾನ ಪೂಜೆ ಎಲ್ಲ ಮುಗೀತು. ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ನನ್ನ ಮಗನಿಗೆ ಮತ್ತೆ ಜ್ವರ ಬಂದುಬಿಟ್ಟು ಅವನು ಫುಲ್ ಡಲ್ ಆಗಿಬಿಟ್ಟಿದ್ದ. ನನಗೆ ಬೇಜಾರಾಗೋಗಿತ್ತು ಏನು ಮಾಡೋಕ್ಕೂ. ಸರಿ ಏನು ಮಾಡೋದು ಬೇಡ ಅಂದ್ಕೊಂಡು ಸ್ವೀಟ್ಸ್ ಆ ಥರ ಏನೂ ಮಾಡಲಿಲ್ಲ. ಇಲ್ಲಿ ಕ್ಲಿನಿಕ್ಗೆ ಕರ್ಕೊಂಡು ಬಂದ್ವಿ. ಕ್ಲಿನಿಕ್ಗೆ ಕರ್ಕೊಂಡು ಬಂದು ತೋರಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಮಲ್ಕೊಂಬಿಟ್ಟಿದ್ದಾನೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ. ನನ್ನ ಹಸ್ಬೆಂಡು ಅಲ್ಲಿ ಮೆಡಿಕಲ್ಗೆ ಹೋಗಿದ್ದಾರೆ. ಅವನಿಗೆ ಸಿರಪ್ ಎಲ್ಲ ಬರೆದಿದ್ರು, ಅದನ್ನು ತೊಗೊಬರಕ್ಕೆ ಹೋಗಿದ್ದಾರೆ. 3 ಡೇಸ್ ಆಯಿತು ಅವನಿಗೆ ಜ್ವರ ಬಂದು, ಕಡಿಮೆನೇ ಆಗ್ತಿರ್ಲಿಲ್ಲ. ಅದಕ್ಕೆ ತೋರ್ಸಕ್ಕೆ ಕರ್ಕೊಬಂದಿದ್ವಿ. ಡಾಕ್ಟ್ರ್ ಅದೇ ವೈರಲ್ ಫೀವರ್ ಅಂತ ಹೇಳಿದ್ರು. ವೈರಲ್ ಫೀವರು ಹೋಗುತ್ತೆ ಅಂತ ಹೇಳಿ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಅದು ಹಾಕಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಅವನು 3 ಡೇಸಿಂದ ಊಟ ಮಾಡಿಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾನೆ. ಅದೇ ಫ್ರೂಟ್ ಜ್ಯೂಸ್ ಮಾಡಿಕೊಡ್ಬೇಕು, ಮತ್ತು ಲಿಕ್ವಿಡೇ ಜಾಸ್ತಿ ಕೊಡಿ, ಸಮ್ಮರ್ ಅಲ್ವಾ, ಅದಕ್ಕೆ ಮಕ್ಕಳು ಬೇಗ ಸುಸ್ತಾಗ್ಬಿಡ್ತಾರೆ ಅಂತ ಹೇಳಿದ್ರು. ಅದು ಬಿಟ್ಟರೆ ಇನ್ನೇನಿಲ್ಲ, ಆರಾಮ, ಅಂದರೆ ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗ್ಬಿಡುತ್ತೆ. ನನಗೆ ಹೆಂಗಾಗಿದೆ ಅಂದರೆ, ನಮಗೆ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ತಿಂಡಿ ತಿನ್ನೋಕ್ಕೂ ಬೇಜಾರು, ಅಷ್ಟು ಒಂಥರ ಆಗ್ಬಿಟ್ಟಿದೆ. ಯಾಕಂದರೆ ಯಾವಾಗಲೂ ಆಟ ಆಡಿಕೊಂಡು ಕುಣಿದಾಡ್ಕೊಂಡು ಇರ್ತಿದ್ದವು ನನ್ನ ಮಗ. ಇವಾಗ ಸುಮ್ಮನೆ ಮಲ್ಕೊಂಡ್ಬಿಟ್ಟಿರ್ತಾನೆ ಸೋಫಾ ಮೇಲೆ, ಬೇಜಾರು. ಆಮೇಲೆ ಮನೇಲಿ ತಿಂಡಿ ಕೂಡ ತಿನ್ನಲ್ಲ ಅವನು, ಬೇಡಮ್ಮ ಅಂತಾನೆ. ಹಂಗಾಗಿ ನಮಗೂ ಏನು ಮಾಡ್ಕೊಂಡು ತಿನ್ನೋಕ್ಕೂ ಬೇಜಾರಾಗ್ಬಿಟ್ಟಿದೆ. ನೋಡೋಣ, ಇದೊಂದು ಕೋರ್ಸ್ ಮುಗಿಸಿ ಅಂತ ಹೇಳಿದ್ದಾರೆ, ಅದು ಹಾಕಿದ್ರೆ ಕಡಿಮೆ ಆಗುತ್ತೆ ಅಂತ. ಆ್ಯಂಟಿಬಯೋಟಿಕ್ ಹಾಕಿದ್ರೆ ಕಡಿಮೆ ಆಗುತ್ತೆ, ಹುಷಾರಾಗಿಬಿಟ್ರೆ ಸಾಕು ಅನ್ನೋಂಗಾಗಿದೆ. ಮನೆಗೆ ಹೋಗ್ತಾಯಿದ್ದೀವಿ. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು, ಅಪ್ಪ. ನಿನ್ನೆಲ್ಲ ಮಳೆ ಬಿದ್ದಿದೆ, ಹಾಗೂ ಇಷ್ಟೊಂದು ಬಿಸಿಲಿದೆ. ನನ್ನ ಮಗಳು ನೋಡಿ ಸರ್ಕಸ್ ಮಾಡ್ತಾವಳೆ ಇಲ್ಲಿ. ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಅವ್ರು ನೋಡಿದ್ರೆ ಬೇಜಾರಾಗುತ್ತೆ, ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ, ಕುತ್ಕೊಳ್ಳೋದೇ ಇಲ್ಲ. ಸುಸ್ತಾಗುತ್ತೆ ಅಮ್ಮ, ತಲೆ ಸುತ್ತುತ್ತೆ, ಮಲ್ಕೋತೀನಿ ಅಂತಾನೆ. ಅದೇ ಡಾಕ್ಟ್ರು ಕೇಳಿದ್ದಕ್ಕೆ ಊಟ ಮಾಡಿಲ್ವಲ್ಲ ಅಂತ ಹೇಳಿದ್ರು. ಕ್ಲಿನಿಕ್ಕಿಂದ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಆ್ಯಕ್ಚುಲಿ ನಾನು ಹೊಸೂರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಮೊದಲು. ಬಟ್ ಮಗಂಗೆ ಹುಷಾರಿಲ್ಲ ಅಂತ ಹೋಗೋದು ಬೇಡ ಅಂದ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ಸರಿ ಹೋಗೋಣ ಪರವಾಗಿಲ್ಲ ಅಂತ. ಡಾಕ್ಟ್ರನ್ನ ಕೇಳಿದ್ವಿ ಟ್ರಾವೆಲ್ ಮಾಡ್ಬೋದಾ ಅಂತ. ಪರವಾಗಿಲ್ಲ, ಒಂದು 60 ಕಿಲೋಮೀಟ್ರ್ ಅಲ್ವಾ, ಹೋಗಿ ಅಂತ ಹೇಳಿದ್ರು. ಸರಿ ಅಂತೇಳಿ ಹೊರಟಿದ್ವಿ ಊರಿಗೆ ಹೋಗೋಣ ಅಂತ. ಆವಾಗಲೇ ಸಂಜೆ ಆಗಿತ್ತು, ಒಂದು 4 ಗಂಟೆ ಆಗಿತ್ತು. ಆ ಟೈಮಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ನಮ್ಮ ಪಪ್ಪಿನ ನೋಡಿಬಿಟ್ಟು, ಬಬ್ಲುನ ನೋಡಿಬಿಟ್ಟು ಎಲ್ಲರೂ ಇಷ್ಟಪಟ್ಟು ಎತ್ಕೊಂಡಿದ್ರು. ಇನ್ನು ನಾವೆಲ್ಲರೂ ಹೋಗ್ತಿದ್ದೀವಿ ಅಂದರೆ ಬಬ್ಲು ಕೂಡ ಕರ್ಕೊಂಡು ಹೋಗ್ಬೇಕಲ್ವಾ, ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಹಾಗಾಗಿ ಬಬ್ಲುನ ಕೂಡ ಕರ್ಕೊಂಡು ಎಲ್ಲರೂ ಹೋಗ್ತಾಯಿದ್ದೀವಿ. ಸಂಜೆ ಆಗೋಗಿತ್ತು ಅವಾಗಲೇ. ಆ್ಯಕ್ಚುಲಿ ನಾನು ನಮ್ಮ ಅಪ್ಪಾಜಿ ಅಮ್ಮಂಗೆಲ್ಲ ಬರೋದಿಲ್ಲ ಅಂತಲೇ ಹೇಳಿದ್ದೆ. ಹಿಂಗೆ ಪಾಪ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಬರೋದಿಲ್ಲ ಅಮ್ಮ ಅಂತ. ಬಟ್ ಅಮ್ಮ ಅವರು ಸರಿ ಬಿಡು, ಇನ್ನೊಂದು ದಿನ ಯಾವಾಗಾದರೂ ಬಂದ್ರಾಯಿತು ಅಂತ ಹೇಳಿದರು. ಯಾರೂ ಏನು ಫೋರ್ಸ್ ಮಾಡಿರಲಿಲ್ಲ. ನಾನು ಸುಮ್ಮನೆ ಆಗಿದ್ದೆ, ಬೇಡ ಹೋಗೋದು ಅಂತ. ಯಾಕಂದರೆ ಸಖತ್ ಬೇಜಾರಾಗೋಗಿತ್ತು. 3 ಡೇಸಿಂದ ಅವ್ನಿಗೆ ಹುಷಾರೇ ಇರಲಿಲ್ಲ. ಇನ್ನೇನು ಮಾಡೋದು ಅಂತ ಸುಮ್ಮನಿದ್ದೆ. ಬಟ್ ಆಮೇಲೆ ಅವನು ಅಮ್ಮ ಹೋಗೋಣ, ಅವನ್ನ ನೋಡಬೇಕು ಅಂದ. ಸರಿ ಅಂತ ಹೇಳಿ ನಾವು ಹೊರಟ್ವಿ. ಆಮೇಲೆ ಡಾಕ್ಟರ್ ಕೂಡ ಹೇಳಿದ್ರಲ್ವ, ಪರವಾಗಿಲ್ಲ, ಟ್ರಾವೆಲ್ ಅಷ್ಟೇನು ದೂರ ಇಲ್ಲಲ್ಲ, ಕರ್ಕೊಂಡು ಹೋಗಿ ಅಂತ ಹೇಳಿದರು. ಹಂಗಾಗಿ ಬಂದಿದ್ದಷ್ಟೇ. ಆಮೇಲೆ ಪಪ್ಪಿ ಅಂದರೆ ಬಬ್ಲು ಕೂಡ, ಬಬ್ಲುಗೂ ಒಂದು ಬಾಕ್ಸಲ್ಲಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅವ್ನಿಗೂ ಒಂಥರ ಬೆಡ್ ರೀತಿ ಮಾಡಿದ್ದೆ. ಅವ್ನು ಮಲ್ಕೊಂಡಿದ್ದ, ಆಟ ಆಡೋನು ಮಲ್ಕೊಳ್ಳೋನು ಆ ಥರ ಮಾಡ್ತಿದ್ದ. ನನ್ನ ಮಗ ಹಿಂದೆಗಡೆ ಸೀಟಲ್ಲಿ ಮಲ್ಕೊಂಬಿಟ್ಟ. ಮತ್ತು ಈಗ ಸಿಹಿ ಏನು ಮಾಡ್ತಾಳೆ ಅಂದರೆ, ಈಗ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋಬೇಕು, ಅವ್ರ ಪಪ್ಪನ ಹತ್ರ ಕೂತ್ಕೋಬೇಕು, ತುಂಬ ಹಠ ಮಾಡ್ತಾಳೆ. ಎಲ್ಲಿ ಜಾಸ್ತಿ ಜನ ಇರಲ್ಲ, ಎಲ್ಲಿ ವೆಹಿಕಲೆಲ್ಲ ಕಡಿಮೆ ಇರ್ತವೆ, ಅಲ್ಲಿ ಸ್ವಲ್ಪ ದೂರ ಕೂರಿಸ್ಕೊಂಡಿದ್ರು. ಆಮೇಲೆ ನಾನೇ ಎತ್ಕೊಂಡೆ. ಆಮೇಲೆ ನಾವು ಬರೋ ಅಷ್ಟರೊಳಗಡೆ ಆವಾಗಲೇ ಒಂದು 7 ಬಂದ್ವಿ. ಯಾರವದು ಮಾವ ಇವಾಗ ಜ್ಯುವೆಲ್ರಿ ಶಾಪ್ಗೆ ಬಂದೆ. ಆಗಲೇ ಒಂದು 7:30 ಆಗೋಗಿತ್ತು ಬಂದಾಗ. ನೋಡಿ, ಇದೇನೇ ಪಾಪುಗೆ ಅಂತ ಮಾಡಿಸಿದ್ದು ಪೆಂಡೆಂಟ್, ಅದೇ ಸರ ಹೇಳಿದ್ನಲ್ಲ, ಚೋಕರ್, ಇದೇನೇ ಅವಳಿಗೆ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ. ಪರ್ಲ್ ಹಾಕಿದ್ದಾರೆ, ಅದು ಒರಿಜಿನಲ್ ಪರ್ಲು. ಹಾಗೆ ಅದು ಪೆಂಡೆಂಟು. ನಾನು ನಿಮಗೆ ಇದ್ರ ಬಗ್ಗೆ ಇನ್ನೊಂದು ದಿನ ಡೀಟೇಲಾಗಿ ಹೇಳ್ತೀನಿ, ಎಷ್ಟು ಗ್ರಾಮ್ ಇದೆ, ಎಷ್ಟಾಯಿತು ನಮಗೆ ಟೋಟಲ್ ಅಮೌಂಟ್ ಅಂತೆಲ್ಲ. ಅದಾದಮೇಲೆ ನಾನು ನಿಮಗೆ ತುಂಬ ದಿನದಿಂದ ಎಷ್ಟೊಂದು ಬ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ. ನಾನು ಮಾಂಗಲ್ಯ ಚೈನ್ ತೊಗೋಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ. ಆಮೇಲೆ ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಕೇಳಿದ್ದೆ, ತಗೊಳಕ್ಕಾಗಿರಲಿಲ್ಲ ಅಂತ. ಸೊ ಫೈನಲಿ ನಾನು
2 ಎಳೆದು ಮಾಂಗಲ್ಯ ಚೈನ್ ತೊಗೊಂಡೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ನಿಜ ಹೇಳಬೇಕು ಅಂದರೆ ಸಖತ್ ಹ್ಯಾಪಿ ಆಗೋಯಿತು. ಯಾಕಂದರೆ ತುಂಬ ಆಸೆ ಪಟ್ಟಿದ್ದೆ ತೊಗೋಬೇಕು ಅಂತ, ತೊಗೊಳಕ್ಕೆ ಆಗ್ತಾನೇ ಇರಲಿಲ್ಲ. ಹೆಚ್ಚು ಕಡಿಮೆ ಒಂದು 3 ವರ್ಷದಿಂದ ನಾನು ಅಂದ್ಕೊಳ್ತಾ ಇದ್ದಿದ್ದು 2 ಎಳೆದು ಮಾಂಗಲ್ಯ ಚೈನ್ ಹಾಕ್ಕೋಬೇಕು ಅಂತ. ಬಟ್ ಹಾಕ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಏನೋ ಗೊತ್ತಿಲ್ಲ, ತೊಗೊಳಕ್ಕೆ ಅಂತ ಹೋಗಿವ್ನಿ, ಏನಾದ್ರು ಒಂದು ಆಗ್ತಿತ್ತು, ತೊಗೊಳಕ್ಕಾಗ್ತಿರ್ಲಿಲ್ಲ. ಏನೋ ಈ ಥರ ಇನ್ನೂ ಚಿಕ್ಕ ಪುಟ್ಟ ಪ್ರಾಬ್ಲಮಿಂದ. ಬಟ್ ಫೈನಲಿ ನಾನು ಮಾಂಗಲ್ಯ ಚೈನು ತೊಗೊಂಡೆ. ಅದು 2 ಎಳೆದು ತುಂಬಾ ಇಷ್ಟ ಆಯಿತು. ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ, ಹೊಸ ಡಿಸೈನ್ ಅಂತ ಹೇಳಿದ್ರು ಶಾಪಲ್ಲಿ. ಆಮೇಲೆ ನಾನು ಕೂಡ ಇಲ್ಲಿ ತನಕ ಅದನ್ನು ಯಾರು ಹಾಕ್ಕೊಂಡಿರೋದು ಆ ಡಿಸೈನ್ ನಾನು ನೋಡಿಲ್ಲ. ತುಂಬ ಖುಷಿ ಆಯಿತು. ಅವ್ರು ಏನು ಅಂದ್ಕೊಂಡಿದ್ರಂತೆ ಅಂದರೆ, ನಾನು ಫೋನ್ ಮಾಡಿ ಹೇಳಿದೆ ಬರ್ತೀನಿ ಅಂತ. ಬೆಳಗ್ಗೆ ಬರ್ತಾರೆ, ಕತ್ಲಾದ್ಮೇಲೆ ಬರಲ್ವೇನೋ ಅಂತ ತಿಳ್ಕೊಂಡಿದ್ರು. ಬಟ್ ಆಮೇಲೆ ಹೇಳಿದೆ ನಾನು, ಪಾಪಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಲೇಟ್ ಆಯಿತು ಅಂತ. ನಿಜವಾಗ್ಲೂ ಎಷ್ಟು ಪೇಷನ್ಸಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಾವು ಎಷ್ಟೇ ಥರ ಕೇಳಿದ್ರು, ಎಷ್ಟೊಂದು ಜನ ಇರ್ತಾರೆ ಜ್ಯುವೆಲ್ರಿ ಶಾಪಲ್ಲಿ, ಯಾರ ಹತ್ರನೂ ಕೋಪ ಮಾಡ್ಕೊಳ್ಳಲ್ಲ. ತುಂಬ ಪೇಷನ್ಸಾಗಿ ನಗ್ನಗ್ತಾನೆ ಮಾತಾಡ್ತಾರೆ. ನಮಗೆ ಏನೋ ಗೊತ್ತಿಲ್ಲ, ನಂಗೆ ಮೈಸೂರಲ್ಲಿ ಇಷ್ಟನೇ ಆಗಲ್ಲ ಏನು ತೊಗೊಳಕ್ಕೂ. ನಾನು ಏನೇ ಇದ್ರೂ ನಮ್ಮೂರಿಗೆ ಹೋಗೋದು. ತುಂಬ ಚೆನ್ನಾಗಿದೆ. ಈ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ಬೇಕು ಅಂತ ಡಿಸೈನ್ ತೋರಿಸಿದ್ರು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು ಪ್ರೈಸು ಅಷ್ಟೇ, ಈಗ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಎಲ್ಲ ಬೇರೆ ಕಡೆಗಿಂತ ಕಡಿಮೆನೇ ಇದೆ. ಹಾಗಾಗಿ ನಂಗೆ ಇಷ್ಟ ಆಗುತ್ತೆ. ಇವಾಗ ಅದನ್ನು ಮಾಂಗಲ್ಯನ ಅಂದರೆ ತಾಳಿ ಕೊಟ್ಬಿಟ್ಟು ಮಾಂಗಲ್ಯ ಚೈನ್ಗೆ ಅದನ್ನ ಸೇರಿಸ್ಕೊಡ್ತಾ ಇದ್ದಾರೆ ನನಗೆ. ಸಖತ್ ಖುಷಿ ಆಗೋಗಿತ್ತು ನನಗಂತೂ. ನಮ್ಮ ಅಪ್ಪಾಜಿ ಬೈತಾಯಿದ್ರು, ಅದೇನದು ಪದೇ ಪದೇ ಚೇಂಜ್ ಮಾಡ್ತಾನೆ ಇರೋದ, ಅದೇನು ಚೆನ್ನಾಗಿರುತ್ತಾ, ಏನಾಗಿತ್ತು ಆ ಚೈನ್ ಚೆನ್ನಾಗೇ ಇತ್ತಲ್ಲ ಅಂತ ಹೇಳ್ತಿದ್ರು. ಬಟ್ ಹೆಣ್ಮಕ್ಳಂದರೆ ಚಿನ್ನ ಅಂದರೆ ಆಸೆ ಇರುತ್ತಲ್ವ, ಅದರಲ್ಲೂ ನನಗೆ 2 ಎಳೆ ಮಾಂಗಲ್ಯ ಚೈನ್ ಹಾಕ್ಕೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಫೈನಲಿ ನನ್ನ ಡ್ರೀಮ್ ಅನ್ನೋದು ಟ್ರೂ ಆಗಿದೆ. ಖುಷಿ ಆಯಿತು. ತುಂಬ ದಿನದಿಂದ ಕನಸು ಕಂಡಿದ್ದು ನೆರವೇರಿದೆ ಅಂತಲೇ ಹೇಳ್ಬೋದು. ಈಗ ಫೈನಲಾಗಿ ಆಯಿತು. ನನ್ನ ಹಸ್ಬೆಂಡ್ ಕಾರಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ಕರಿತಿದ್ದೆ ಬನ್ನಿ ಅಂತ. ಅವರು ಜನ ರಶ್ ಇತ್ತಲ್ಲ, ಅದನ್ನ ನೋಡಿಬಿಟ್ಟೇ ಬಂದಿರಲಿಲ್ಲ ಅವರು. ಗಿಜಿ ಬಿಜಿ ಅಂತಾರೆ, ನನಗಾಗಲ್ಲ, ನನ್ನ ಪಾಪು ನೋಡ್ಕೋತೀನಿ, ಕಾರಲ್ಲಿ ಇರ್ತೀನಿ, ಹೋಗಿ ನೀನು ಅದೇನು ತಗೋ ಅಂತ ಹೇಳಿದರು. ಇದಕ್ಕೋಸ್ಕರ ನಾನು ಹೆಚ್ಚು ಕಡಿಮೆ 3 ವರ್ಷದಿಂದ ಅಮೌಂಟನ್ನ ಸೇವ್ ಮಾಡಿ ಇಟ್ಟಿದ್ದಿದ್ದು. 3 ವರ್ಷದಿಂದ ಕೂಡಿಸಿದ್ದಂತಹ ದುಡ್ಡು ಇವತ್ತು ನನ್ನ ಮಾಂಗಲ್ಯ ಚೈನ್ ತೊಗೊಳಕ್ಕಾಯಿತು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ ಎಷ್ಟು ಗ್ರಾಮ್ ಇದೆ, ಮತ್ತು ಡಿಸೈನ್ ತೋರಿಸ್ತೀನಿ ಯಾವ ಥರ ಇದೆ, ಮತ್ತು ಟೋಟಲ್ ಅಮೌಂಟ್ ಎಷ್ಟಾಯಿತು ಅನ್ನೋದೆಲ್ಲ ನಿಮಗೆ ಹೇಳ್ತೀನಿ. ಚೆನ್ನಾಗಿದೆ, ಪಪ್ಪಗೆ ಖುಷಿ ಆಯಿತು. ಇಲ್ಲ ಹಿಂದ್ಗಡೆ ಇದ್ದಿದೆ, ಬೇಲಿದೆ ತೆಗಿಬೇಕು, ಅದು ಶಾರ್ಟ್ ಆಗಿಲ್ಲ. ಫೈನಲಿ ನಾನು ಆಸೆ ಪಟ್ಟಂಗೆ 2 ಎಳೆದು ಮಾಂಗಲ್ಯ ಸರ ಹಾಕಿಸ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನನಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪಾಪುಗೆ ಸರ ತೊಗೊಂಡ್ವಲ್ವ, ಅದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಒಂದು ಬೆನಿಫಿಟ್ ಏನಪ್ಪ ಅಂದರೆ ಪಾಪುನೂ ಹಾಕೋಬೋದು, ಅದನ್ನ ನಾನು ಕೂಡ ಹಾಕೋಬೋದು. ಹಾಗಾಗಿ ಇಷ್ಟ ಆಯಿತು ನನಗೆ. ಚೆನ್ನಾಗಿದೆ ಚೋಕರ್, ಸಿಂಪಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಇಲ್ಲಿ ಫಾರ್ಮ್ ಹತ್ರ ಬಂದುಬಿಟ್ವಿ. ಬರೋ ಅಷ್ಟರಲ್ಲಾಗಲೇ ಒಂದು 8 9 ಗಂಟೆ ಆಗೋಗಿತ್ತು. ಬಂದು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಕರೆಂಟ್ ಹೊರ್ಟೋಯ್ತು ಮತ್ತು ಮಳೆ ಸ್ಟಾರ್ಟ್ ಆಗೋಯ್ತು. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗನೆ ಎದ್ದಿದ್ವಿ. ರಾತ್ರಿ ಎಲ್ಲ ಫುಲ್ ಮಳೆ, ಸಿಕ್ಕಾಬಟ್ಟೆ ಮಳೆ ಬಂದು ಎಲ್ಲ ಹೊಲದಲ್ಲೆಲ್ಲ ಅಲ್ಲಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ನಾವು ಬೇಗನೆ ಎದ್ದು ರೆಡಿ ಆಗ್ತಾಯಿದ್ವಿ. ಬೆಳ್ತೂರ್ಗೆ ಹೋಗ್ಬೇಕು ಇವತ್ತು, ಅದಕ್ಕೋಸ್ಕರ ರೆಡಿಯಾಗಿದ್ವಿ. ಇವಾಗ ಹೊರಡ್ಬೇಕಷ್ಟೇ. ಇದು ನಮ್ಮ ಸ್ಕೂಲು ನೋಡಿ, ಇದು ನಾನು ಓದಿದ ಸ್ಕೂಲ್. ಅದು 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಾನು ಅಲ್ಲೇ ಓದಿದ್ದು. ಬಟ್ ನನಗೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಮುಂದೆ ಬಂದುಬಿಟ್ಟಿದ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅದನ್ನು ತೋರಿಸ್ತೀನಿ. ಇವಾಗ ಹೋಗ್ತಾಯಿದ್ವಿ. ಹೋಗಬೇಕಾದ್ರೆ ಆನ್ ದ ವೇ ಕಿತ್ತೂರು ಕಡೆ ಹೋಗಬೇಕಲ್ಲ, ನನ್ನ ಹಸ್ಬೆಂಡ್ ಹೇಳಿದ್ರು ಅವನ್ನ ನೋಡ್ಕೊಂಡು ಹೋಗೋಣ ಕಿತ್ತೂರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು. ಸರಿ ಅಂತೇಳಿ ಹೋಗ್ತಾಯಿದ್ವಿ. ಹಾಗೆ ಮನೆಗೆ ಸ್ವಲ್ಪ ಅಕ್ಕಿ ಬೇಕಾಗಿತ್ತು. ಅಕ್ಕಿ ನಮಗೆ ಪಾಲಿಶ್ ಇಲ್ಲದೇ ಇರೋ ಅಕ್ಕಿ ನಾವು ಯೂಸ್ ಮಾಡೋದು. ಹಂಗಾಗಿ ನಾವು ಯಾವಾಗಲೂ ಹಿಂಗೆ ಊರ ಕಡೆ ಬಂದಾಗಲೇ ತೊಗೊಳ್ಳೋದು. ಕಿತ್ತೂರು, ಪಿರಿಯಾಪಟ್ಟಣ, ಹೊಸೂರು ಎಲ್ಲಾದರೂ ಸರಿ ಮಿಲ್ಲಲ್ಲಿ ಹೋಗಿ ತೊಗೊಂಬರ್ತೀವಿ.
ಇವತ್ತು ಕಿತ್ತೂರು ಕಡೆ ಹೋಗ್ತಿದ್ವಲ್ವ, ನಮ್ಮ ರಕ್ಷಿನ್ ಇಲ್ಲೇ ಕೊಡಿಸ್ತೀನಿ ಬನ್ನಿ ಮಾವ ಅಂತ ಹೇಳ್ದ. ಸರಿ ಅಂತೇಳಿ ಅಲ್ಲಿ ಕಿತ್ತೂರಲ್ಲಿ ಒಂದು ರೈಸ್ ಮಿಲ್ ಇದೆ, ಅಲ್ಲಿ ಪಾಲಿಶ್ ಇಲ್ಲದೆ ಅಕ್ಕಿ ಕೊಡ್ತಾರೆ ಅಂತ ಹೇಳಿ ಅಲ್ಲಿಗೆ ಬಂದು ಇಲ್ಲಿ ಇದೇ ಮಿಲ್ಲಲ್ಲಿ ಅಕ್ಕಿ ತೊಗೊಂಡ್ವಿ. ಅಕ್ಕಿ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಹೋಗೋಕ್ಕೆ ಮುಂಚೆ ಅಲ್ಲಿ ಅವನ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಕಿತ್ತೂರಿಗೆ ಬಂದ್ವಿ. ಅಂದರೆ ಅಮ್ಮ ಇದ್ದಾರಲ್ಲ, ನಮ್ಮ ಬೆಳ್ತೂರಮ್ಮ, ಅವರ ತಾಯಿ ಇರೋದು ಇಲ್ಲಿ, ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾವು. ವಿಡಿಯೋನೇ ಮಾಡ್ಬಿಡ್ತೀನಿ. ಮಗಳನ್ನ ತಕೋ ಬರ್ತೇದಾಗಿ ಇಲ್ಲ ಹೊರಡ್ತೀವಿ. ಚೆನ್ನಾಗಿ ಹ್ಞೂ ಕಣವ, ನೀವು ಇನ್ನು ಹೀರೋಯಿನ್ ಕಣವ, ರೆಡಿ ಆಗದಲ್ವ? ಹೀರೋಯಿನ್ ಅಲ್ವವ್ವ? ಎಲ್ಗೋದಿ ಇಲ್ಲ, ಅಪ್ಪಿಲ್ಲೇ ಇದೆ ಇಲ್ಲೇ. ನಾವು ಬರ್ತೀವಿ ಅಂತ ಅವ್ರಿಗೇನು ಹೇಳಿರಲಿಲ್ಲ, ಸಡನ್ನಾಗಿ ಹೋಗಿದ್ದು. ಹೊರಗಡೆ ಜಗಲಿ ಮೇಲೆ ಕೂತಿದ್ರು, ನಮ್ಮನ್ನು ನೋಡಿ ಫುಲ್ ಖುಷಿಯಾಗೋದ್ರು. ಅವ್ರಿಗೆ ಹತ್ತತ್ರ ಒಂದು 100 ವರ್ಷ ಆಗಿರಬಹುದು, ನನಗೂ ಸರಿಯಾಗಿ ಗೊತ್ತಿಲ್ಲ, ಒಂದು 100 ವರ್ಷ ಇರಬಹುದು. ಆದ್ರೂ ಇನ್ನೂ ಕಣ್ಣೆಲ್ಲ ಚೆನ್ನಾಗಿ ಕಾಣುತ್ತೆ, ಮಾತು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ದೇವ್ರು ಅವ್ರಿಗೆ ಅದೇ ಥರ ಇಟ್ಟಿರಲಿ, ಇನ್ನೂ ಆರೋಗ್ಯ ಅನ್ನೋದನ್ನ ಚೆನ್ನಾಗಿ ಕೊಡಲಿ, ಇನ್ನೂ ಸ್ವಲ್ಪ ದಿನ ಅವ್ರು ಚೆನ್ನಾಗಿ ಬದುಕಿರಬೇಕು ಅನ್ನೋದೇ ನಮ್ಮ ಆಸೆ. ನಮಗೂ ಅಷ್ಟೇ ಅವರು ಅಂದರೆ ತುಂಬ ಇಷ್ಟ. ಅವರಿಗಂತೂ ಮಕ್ಕಳು ಮೊಮ್ಮಕ್ಕಳು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಆಲ್ರೆಡಿ 5 ತಲೆಮಾರನ್ನ ನೋಡಿರೋವಂಥವ್ರು ಅವರು. ನಿಜ, ಅಂಥವ್ರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಇದ್ದರೆ ಎಷ್ಟೋ ಒಳ್ಳೆಯದಾಗುತ್ತಲ್ವ. ನಾನು ಅವ್ವನಿಗೆ ಅಂತ ನಾಮಕರಣ ಟೈಮಲ್ಲೇ ಒಂದು ಸೀರೆ ತೆಗೆದಿಟ್ಟಿದ್ದೆ, ಅಂದರೆ ಕಿತ್ತೂರುಗಡೆ ಹೋದಾಗ ಕೊಡಬೇಕು ಅಂತ. ಆಮೇಲೆ ನಾಮಕರಣಕ್ಕೆ ಅವ್ವ ಬರೋಕ್ಕಾಗಿರಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ಅವ್ರಿಗೆ ಹುಷಾರಿರಲಿಲ್ಲ. ಸುಮ್ಮನೆ ವಯಸ್ಸಾಗಿದೆ, ಹುಷಾರು ಬೇರೆ ಇರಲಿಲ್ಲ, ಅವ್ರನ್ನ ಕರ್ಕೊಂಡು ಬಂದು, ಮತ್ತು ಬಿಸಿಲು ಟೈಮ್ ಬೇರೆ, ಸುಮ್ಮನೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕರ್ಕೊಂಡು ಬಂದಿರಲಿಲ್ಲ ನಾಮಕರಣಕ್ಕೆ. ಹುಷಾರಾಗಿದ್ದರೆ ಡೆಫಿನೆಟಾಗಿ ಕರ್ಕೊಂಡು ಹೋಗ್ತಿದ್ವಿ. ಹಂಗಾಗಿ ಸೀರೆ ಕೊಡೋಕ್ಕೆ ಆಗಿರಲಿಲ್ಲ. ಸೀರೆ ಮೈಸೂರಲ್ಲೇ ಇದೆ, ಮನೇಲಿದೆ. ನನಗೆ ಕಿತ್ತೂರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಾವು ಹೋಗ್ತೀವಿ ಅಂತ ನಂಗೆ ಗೊತ್ತಾಗ್ಬಿಟ್ಟಿದ್ರೆ ತೊಗೊಂಡೋಗ್ತಿದ್ದೆ. ನಾವು ಕಿತ್ತೂರಿಗೆ ಹೋಗೋದಿಲ್ಲ, ಹೊಸೂರಿಂದ ವಾಪಸ್ ಮತ್ತೆ ಮೈಸೂರಿಗೆ ಬರೋ ಪ್ಲ್ಯಾನಲ್ವ ಇದ್ದಿದ್ದು, ಹಾಗಾಗಿ ತೊಗೊಂಡೋಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಅವ್ವನಿಗೆ ಸೀರೆ ತೊಗೊಂಡೋಗಿ ಕೊಡಬೇಕು. ಅವ್ವನಿಗೆ ಸೀರೆ ಅಂದರೆ ತುಂಬ ಇಷ್ಟ. ಆಮೇಲೆ ಇಲ್ಲಿ ಹೊರ್ಗಡೆನೇ ಕೂತಿತ್ತು. ಆಮೇಲೆ ಬೇಜಾರು ಮಾಡ್ಕೋತಾ ಇತ್ತು, ಹಿಂಗೆ ಬಂದು ಹಿಂಗೆ ಹೋಗ್ತಿರಲ್ಲ, ಹೋಗಬೇಡಿ ಇರಿ ಅಂತ ಅಂದ್ಬಿಟ್ಟು. ಆಮೇಲೆ ಮೊಮ್ಮಕ್ಕಳನ್ನ ನೋಡಿಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಯಿತು. ಆಮೇಲೆ ನಮ್ಮ ಬಬ್ಲು ಗೊತ್ತಲ್ಲ, ನಮ್ಮ ಬಬ್ಲು ನಾವೆಲ್ಲೋದ್ರೂ ಕರ್ಕೊಂಡು ಹೋಗ್ತಿದ್ದೀವಿ ಬಬ್ಲುನ. ಅದು ನಮ್ಮ ಜೊತೆ ಟ್ರಿಪ್ ಹೊಡಿತಾ ಇದೆ ಕಾರಲ್ಲಲ್ವಾ, ಬಾಕ್ಸಲ್ಲಿ ಮಲ್ಕೊಳ್ಳುತ್ತೆ. ಮತ್ತು ಅದಕ್ಕೇನು ಊಟ ತಿಂಡಿಗೇನು ಪ್ರಾಬ್ಲಮ್ ಇರಲಿಲ್ಲ. ಎಲ್ಲಿಗೋದ್ರೂ ಸ್ವಲ್ಪ ಮಜ್ಜಿಗೆ ಅನ್ನ, ಮೊಸರನ್ನ ಏನಾದ್ರು ತಿನ್ನಿಸ್ಕೊಂಡ್ಬಿಡೋದು, ನೀರು ಕುಡಿಸೋದು, ಮಲಗಿಸೋದು, ಅದು ಆರಾಮಾಗಿ ಅಡ್ಜಸ್ಟ್ ಆಗಿತ್ತು. ಆಮೇಲೆ ಅವ್ವನೂ ಅಷ್ಟೇ, ಹೋಗಬೇಡಿ ಇರಿ, ಹೋಗಿರಿ, ಸಂಜೆ ಹೋಗಿರಿ, ಹೋಗಬೇಡಿ ಅಂತ ಹೇಳ್ತಾಯಿತ್ತು. ಕೆಲಸ ಇತ್ತು, ನಾವು ಬರಲೇಬೇಕಿತ್ತು. ಮೊದಲೆಲ್ಲ ಯಾವ ಥರ ಅಂದರೆ ಅವನ್ನ ಬೆಳ್ತೂರಿಗೆ ಕರ್ಕೊಂಡು ಹೋಗ್ತಿದ್ವಿ. ಅಲ್ಲಿ 1 ತಿಂಗಳು 2 ತಿಂಗಳು ಹಿಂಗೆ ಇರ್ತಿತ್ತು. ಬಟ್ ಇವಾಗ ಹಂಗೆ ಆಗಲ್ಲ, ಯಾಕಂದರೆ ಅಮ್ಮನೂ ಬ್ಯುಸಿ ಇರ್ತಾರೆ, ಮನೆಯಲ್ಲೂ ದನ ಕರ ಎಲ್ಲ ನೋಡ್ಕೋಬೇಕು. ಆಗ ಅವನ್ನ ನೋಡ್ಕೊಳಕ್ಕೆ ಒಬ್ರು ಇರಲೇಬೇಕಲ್ವ, ಆಗಲ್ಲ ಅಂತೇಳಿ ಇಲ್ಲಿರ್ತಾರೆ. ಆಮೇಲೆ ಇವರು ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಸೋದ್ರ ಮಾವ, ಇವರು ಅಷ್ಟೇ ಒಂಥರ ಮಕ್ಳ ಥರನೇ ಇವರು. ಎಲ್ಲರ ಹತ್ರನೂ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ, ಅಂದರೆ ಅವ್ರು ಚಿಕ್ಕವರಾಗಿದ್ದಾಗ ಇವರೇ ಅಂತ ಎಲ್ಲ ನೋಡ್ಕೋತಾ ಇದ್ದಿದ್ದು. ರಜಕ್ಕೆ ಅಂತ ಅಜ್ಜಿ ಮನೆಗೆ ಬಂದಾಗ ಅವ್ವ ತುಂಬ ಚೆನ್ನಾಗಿ ನೋಡ್ಕೋತಾ ಇತ್ತು ನಮ್ಮನ್ನು ಅಂತ ಹೇಳ್ತಾರೆ. ಇವಾಗ್ಲೂ ಏನೇನಾದರೂ ಹೇಳ್ತಿರ್ತಾರೆ. ಸರಿ, ಅಲ್ಲಿ ಮುಗಿಸ್ಕೊಂಡು ಕಿತ್ತೂರಲ್ಲಿ ಇವಾಗ ಹೋಗ್ತಾ ಇದ್ವಿ ನಾವು. ಹೋಗ್ಬೇಕಾದ್ರೆ ಇಲ್ಲಿ ದಾರಿನಲ್ಲಿ ನವಿಲು ಒಂದು ಸಿಕ್ತು. ಇಲ್ಲಿ ಹೆಂಗೆ ಅಂದರೆ ರಾವಂದೂರು ಕಡೆ ಹೋಗ್ತಿದ್ವಿ ನಾವು, ಅಲ್ಲೆಲ್ಲ ಜಾಸ್ತಿ ನವಿಲುಗಳು ರೋಡಲ್ಲೇ ಸಿಗುತ್ತೆ. ಆಮೇಲೆ ಮಳೆ ಬೇರೆ ಬಂದಿತ್ತಲ್ವ, ಹಂಗಾಗಿ ಚೆನ್ನಾಗಿ ದಾರಿಲೇ ಸಿಗ್ತಿದ್ವು. ನಾನು ಒಂದು 4-5 ನೋಡಿದೆ, ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಲಾಸ್ಟಲ್ಲಿ ಒಂದು ಮಾತ್ರ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಒಂದು ಓಲ್ಡ್ ಏಜ್ ಹೋಮಿಗೆ ಬಂದ್ವಿ ನಾವು, ವೃದ್ಧಾಶ್ರಮ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಬಂದ್ವಿ. ಫಸ್ಟು ನನ್ನ ಹಸ್ಬೆಂಡ್ ಹೋದರು, ನಾನು ಕಾರಲ್ಲೇ ಕೂತ್ಕೊಂಡಿದ್ದೆ. ರಾವಂದೂರಲ್ಲೇ ಯಾರೋ ರಾವಂದೂರವರೇ ಅಂತೆ, ಅವರು ಸ್ಟಾರ್ಟ್ ಮಾಡಿರೋದು. ಮೊದಲು ಏನೋ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರು, ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಆಗ್ತಿದೆ, ಅಂದರೆ ಸ್ವಲ್ಪ ಜನ ಇದ್ದಾರೆ ಇವಾಗ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಕೂತ್ಕೊಂಡಿದ್ದೆ, ಕಾರಲ್ಲೇ ಕೂತಿದ್ದೆ ನಾನು, ಒಳಗಡೆ ಹೋಗಿರಲಿಲ್ಲ. ಆಮೇಲೆ ಮತ್ತೆ ನಮ್ಮನ್ನು ಕರೆದ್ರು, ಬನ್ನಿ ಒಳಗಡೆಗೆ ಟೀ ಕುಡೀರಿ ಅಂತ ಅಂದ್ಬಿಟ್ಟು. ಆವಾಗ ಒಳಗಡೆ ಹೋದೆ. ನೋಡಿದೆ ಆಶ್ರಮ, ಕರುಣಾಶ್ರಯ ಅಂತ ಹೇಳಿದೆ. ತುಂಬಾ ಅಂದರೆ ಅವರು ತುಂಬಾ ಹೆಲ್ಪ್ ಅಂದರೆ ಎಲ್ಲರಿಗೂ ಓಲ್ಡ್ ಏಜ್ ಇರೋರಿಗೆ, ಮತ್ತು ಏನಾದರೂ ಫಿಸಿಕಲಿ ಚಾಲೆಂಜ್ಡ್ ಇರೋವಂಥವ್ರು, ಯಾರಿಗಾದರೂ ಫಿಸಿಯೋಥೆರಪಿ ಬೇಕು ಅನ್ನೋರು, ಅಂಥವ್ರೆಲ್ಲರನ್ನೂ ಇಲ್ಲಿ ನೋಡ್ಕೊತಿದ್ದಾರೆ. ಬೇಕು ಅಂದರೆ ಯಾರಾದರೂ ಏನಾದರೂ ಬರ್ತಡೇ ಮಾಡ್ಕೊಳ್ಳೋವಂಥವ್ರು, ಇಲ್ಲ ಆ್ಯನಿವರ್ಸರಿ ಈ ಥರ ಸೆಲೆಬ್ರೇಟ್ ಮಾಡೋರು, ಯಾರಾದರೂ ಸಹಾಯ ಮಾಡೋರಿದ್ದರೆ ಅವ್ರಿಗೆ ಸಹಾಯ ಮಾಡಬಹುದು. ನಾನು ಅವ್ರ ಪರ್ಮಿಷನ್ ಏನು ತೊಗೊಂಡಿಲ್ಲ ಹಾಕೋದಕ್ಕೆ, ಇದನ್ನು ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಸಲ ಯಾವಾಗಾದರೂ ಆ ಕಡೆ ಹೋದರೆ, ಅಂದರೆ ಪ್ಲ್ಯಾನ್ ಇದೆ ನಮ್ಮದು ಅಲ್ಲಿಗೆ ಹೋಗೋದು. ನಾವಿವತ್ತು ಏನು ಉದ್ದೇಶಕ್ಕೆ ಹೋಗಿದ್ವಿ ಅನ್ನೋದು ಕೂಡ ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇವಾಗ ಹೇಳೋ ಆಗಿಲ್ಲ, ಅದಕ್ಕೆ ಹೇಳ್ತಾ ಇಲ್ಲ ನಾನು. ನೆಕ್ಸ್ಟ್ ಒಂದು ಸಲ ಶೇರ್ ಮಾಡ್ಕೊತೀನಿ.
ಡೆಫಿನೆಟಾಗಿ ಇನ್ನೊಂದು ಸಲ ಅಲ್ಲಿದು ಕಂಪ್ಲೀಟ್ ವೀಡಿಯೋನ ಮಾಡ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಇವಾಗ ವೀಡಿಯೋ ಮಾಡ್ಕೊಳ್ಳೋಕೆ ಅವ್ರು ಪರ್ಮಿಷನ್ ಕೊಟ್ಟರು, ಕೇಳಿಕೊಂಡೆ ನಾವು ವೀಡಿಯೋ ಮಾಡಿದ್ದು. ಯಾರಾದರೂ ಸಹಾಯ ಮಾಡೋರಿದ್ದರೆ, ಏನಾದರೂ ಹೆಲ್ಪ್ ಮಾಡೋರು ದಯವಿಟ್ಟು ಕಾಂಟ್ಯಾಕ್ಟ್ ಅಂದರೆ ನನಗೆ DM ಮಾಡಿ, ಇಲ್ಲ ನನಗೆ ಮೆಸೇಜ್ ಮಾಡಿ, ನಾನು ಅವ್ರಿಗೆ ತಲುಪಿಸ್ತೀನಿ. ಬೇಕು ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ನಾನು. ಇದು ಕೆರೆ ಏರಿಲಿರೋದ್ರಿಂದ ಕೆರೆ ತುಂಬ ತಾವರೆ ಹೂವು ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಮಗೆ ಇನ್ನೊಂದು ಓಲ್ಡ್ ಏಜ್ ಹೋಮ್ ಇಲ್ಲೇ ಇದೆ ಅಂತ ಹೇಳಿದ್ರು. ನೋಡಿ ಇದು ಇನ್ನೊಂದು, ಬಟ್ ಅಲ್ಲಿ ಯಾರೂ ಇರಲಿಲ್ಲ, ಕ್ಲೋಸ್ ಆಗಿತ್ತು. ಸರಿ ಅಂತೇಳಿ ನಾವು ಇಮಿಡಿಯೇಟ್ ಅಲ್ಲಿಂದ ಹೊರಟ್ಬಿಟ್ಟು ಊರಿಗೆ ಹೋಗೋಣ ಬೆಳ್ತೂರಿಗೆ ಅಂತೇಳಿ ಹೋಗ್ತಾ ಇದ್ವಿ. ಆದರೆ ಹೋಗ್ತಾ ದಾರಿನಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು, ದೊಡ್ಡಮ್ಮ ತಾಯಿದು ಏನೋ ಹಬ್ಬ ಮಾಡಿದರು. ಹಂಗಾಗಿ ಅಲ್ಲಿ ನನ್ನ ಮಗ ಆಟ ಸಾಮಾನು ಬೇಕು ಅಮ್ಮ ಅಂತ ತುಂಬ ಹಠ ಮಾಡ್ದ. ಸರಿ ಅಂತೇಳಿ ಅವ್ನಿಗೆ ಇಳಿದ್ಬಿಟ್ಟು ಒಂದೆರಡು ಆಟ ಸಾಮಾನು ಏನೋ ಕೇಳ್ದೆ ತೊಗೊಂಡು ಅಲ್ಲಿಂದ ನಾವು ಮತ್ತೆ ಹೊರಟ್ಬಿಟ್ಟು ಪಿರಿಯಾಪಟ್ಟಣಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಆಮೇಲೆ ಅಷ್ಟರಲ್ಲಿ ಮತ್ತೆ ಬೆಟ್ಟದಪುರಕ್ಕೆ ಹೋಗೋ ಥರ ಆಯಿತು. ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಚಿಕ್ಕಮ್ಮನ ಮಗಳಿಗೆ ಮಗು ಆಗಿದೆ, ಅಲ್ಲಿ ಒಂದು 2-3 ತಿಂಗಳಾಗಿದೆ. ಅವರು ತುಮಕೂರಲ್ಲಿದ್ದರು, ಇವಾಗ ಬೆಂಗಳೂರು ಶಿಫ್ಟ್ ಆಗಿದ್ದಾರೆ. ಸೊ ಅವಳನ್ನ ನೋಡಬೇಕಾಗಿತ್ತಲ್ಲ, ಮಗು ನೋಡೋಕ್ಕೆ ಹೋಗಿರಲಿಲ್ಲ ನಾವು. ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ನಾವು ಬೆಟ್ಟದಪುರಕ್ಕೆ ಹೋಗ್ತಾ ಇದ್ದೀವಿ. ಸಪೋಸ್ ನಾವೀಗ ಹೋಗಲಿಲ್ಲ ಅಂತಂದರೆ ಅವಳು ಬೆಂಗಳೂರಿಗೆ ಹೊರಟೋಗ್ತಾಳೆ. ಆಗ ನಮಗೆ ಬೆಂಗಳೂರಿಗೆಲ್ಲ ಹೋಗಿ ನೋಡೋಕ್ಕಾಗಲ್ಲ, ಲೇಟಾಗಿ ಅಂದರೆ ದೂರ ಆಗುತ್ತೆ. ಸರಿ ಇಲ್ಲೇ ಹೋಗೋಣ ಅಂತೇಳಿ ಹೋದ್ವಿ. ಬೆಟ್ಟದಪುರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಗು ನೋಡೋಕೆ ಹೋಗ್ತಾ ಇದ್ದೀವಲ್ವ, ಸೊ ಬರೀ ಕೈನಲ್ಲಿ ಚೆನ್ನಾಗಿ ಅನಿಸಲ್ಲ ಅಲ್ವಾ, ಅದಕ್ಕೆ ಬಟ್ಟೆ ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಒಂದು ಶಾಪಿಗೆ ಬಂದೆ ಬೆಟ್ಟದಪುರದಲ್ಲೇ. ಪರವಾಗಿಲ್ಲ, ಬಟ್ಟೆ ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ ಈ ಶಾಪಲ್ಲಿ. ನಾನು ಸಿಗುತ್ತೋ ಸಿಗೋದೇ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ಸ್. ಮಕ್ಕಳ ಬಟ್ಟೆ ತುಂಬ ಸಾಫ್ಟಾಗಿ ಒಳ್ಳೆ ಮೆಟೀರಿಯಲಲ್ಲಿ ಇಟ್ಟಿದ್ರು, ಒಳ್ಳೆ ಮೆಟೀರಿಯಲ್ ಸಿಕ್ತು ನಮಗೆ. ನಾನು ಸ್ವಲ್ಪ ಅದೇ ಈ ಥರ ಫ್ರಾಕ್ ಥರ ಏನಾದ್ರು ನೋಡೋಣ ಅಂದ್ಕೊಂಡೆ, ಹುಡುಗಿ ಪಾಪು ಅದು, ಅದಕ್ಕೆ. ಆಮೇಲೆ ನನ್ನ ಹಸ್ಬೆಂಡ್ ಬೇಡ, ಶೆಕೆ ಅಲ್ವಾ ಇವಾಗ, ಸ್ವಲ್ಪ ಲೈಟ್ ವೆಯ್ಟ್ ಅಂದರೆ ಲೈಟಾಗಿ ಅಂದರೆ ಸಮ್ಮರಿಗೆ ಯೂಸ್ ಆಗೋ ಥರ ಮತ್ತು ಮನೆಯಲ್ಲೆಲ್ಲ ಯೂಸ್ ಆಗೋ ಥರ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಕುಕುಂಬರ್ ಕೇಳಿದ್ವಿ, ಕುಕುಂಬರ್ ಬ್ರ್ಯಾಂಡ್ ಸಿಗಲಿಲ್ಲ ನಮಗೆ. ಮತ್ತು ಬೇಬಿ ಹಗ್ಗು ಕೂಡ ಸಿಗಲಿಲ್ಲ, ಅವೆಲ್ಲ ಇಲ್ಲಿ ಸಿಗಲ್ಲ ಮೇಡಮ್ ಅಂದರು. ಬಟ್ ಇರೋದ್ರಲ್ಲೇ ಚೆನ್ನಾಗಿತ್ತಿದ್ದು ಜಾನಿ ಅಂತ ಏನೋ ಬ್ರ್ಯಾಂಡು ತೊಗೊಂಡು ಬಂದ್ವಿ ನಾವು. ಅದೇ ಥರ ನಮ್ಮ ಪಾಪಗೂ ಒಂದು ತೊಗೊಂಡೆ ನಾನು. ನೋಡಿ ಇದೇ ಮನೆ. ನಮ್ಮ ಹರ್ಷಿತಾ ಗೊತ್ತಲ್ಲ ನಿಮಗೆ, ಹರ್ಷಿತನ್ನ 1-2 ವಿಡಿಯೋದಲ್ಲಿ ನೋಡಿರ್ತೀರ. ಅವ್ರ ಅಕ್ಕನಿಗೆ ಪಾಪು ಆಗಿರೋದು. ಹಾಗಾಗಿ ಬಂದು ಅಲ್ಲಿ ನೋಡಿಕೊಂಡು ಆಮೇಲೆ ಬರ್ತಾ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿದ್ದು. ಅಲ್ಲಿ ಕೂಡ ದೊಡ್ಡಮ್ಮನ ನೋಡ್ಕೊಂಡು ಇವಾಗ ಪಿರಿಯಾಪಟ್ಟಣಕ್ಕೆ ಬಂದಿದ್ದೀವಿ. ಈಗ ಬೆಳ್ತೂರಿಗೆ ಹೋಗ್ತಾ ಇದ್ದೀವಿ ನಾವು. ಒಂದು ದಿನದಲ್ಲಿ ಎಲ್ಲರನ್ನೂ ಒಂದು 3-4 ಕಡೆ ಹೋಗಿ ಎಲ್ಲರನ್ನೂ ನೋಡಿಕೊಂಡು ನಾವು ಫೈನಲಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ನಿಮಗೆ ಇವತ್ತಿನ ವ್ಲಾಗ್ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್